ಚೆನ್ನಾಗಿದೆ. ಅಜ್ಜ ಶಿವು ಇವರು ನಮಸ್ಕಾರ. ನಾನು ಆಗ್ಲೇ ಹೇಳ್ದಾಗೆ ನಿಮ್ ಊರಿನ ಅಮ್ಮನವ್ರ ವಿಗ್ರಹ ತುಂಬಾ ಚೆನ್ನಾಗಿ ಮೂಡಿ ಬಂದಿದೆ. ಇನ್ನು 1 ಕೋಟ್ ಪಾಲಿಶ್ ಬಾಕಿ ಇದೆ. ಅದ್ ಮುಗಿದ ತಕ್ಷಣ ತಾವು ಊರಿಗೆ ತಗೊಂಡೋಗ್ಬೋದು. ಶಿವು ಯಾಕೇನಾಯ್ತು? ಏನಿಲ್ಲ ಅಜ್ಜ. ಎಕ್ಸ್ಕ್ಯೂಸ್ ಮೀ ಸರ್. ಮಿಸ್ಟರ್ ಪ್ರಕಾಶ್, ನಿಮ್ಮ ಸಮಸ್ತ ಆಸ್ತಿನೂ ಜಪ್ತಿ ಮಾಡ್ತಾ ಇದ್ದೀವಿ. ಏನ್ರಿ ಇದೆಲ್ಲ? ನೋಡಮ್ಮ, ನಿಮ್ಮ ಯಜಮಾನರು ಈ ಮನೆ ಮೇಲೆ 90 ಲಕ್ಷ ರೂಪಾಯಿ ಸಾಲ ಮಾಡಿದ್ದಾರೆ. ನಾಯ್ಡು ಅವರಿಗೆ ಕೊಟ್ಟಿದ್ದ 70 ಲಕ್ಷ ರೂಪಾಯಿ ಚೆಕ್ ಬೌನ್ಸ್ ಆಗಿದೆ. ಅವರು ನಿಮ್ಮ ಮೇಲೆ ಕೇಸ್ ಫೈಲ್ ಮಾಡಿದ್ದಾರೆ. ಅದಕ್ಕೆ ಸಂಬಂಧಪಟ್ಟ ಪೇಪರ್ಸ್ ಇಲ್ಲಿದೆ. ಇದು ನೀವು ನಿಮ್ಮ ಫ್ಯಾಕ್ಟರಿ ಮೇಲೆ ಮಾಡಿರೋ ಸಾಲದ ಪೇಪರ್ಸ್. ನಾನ್ ಸಾಲ ಮಾಡಿದ್ದೀನ? ಮಿಸ್ಟರ್ ಪ್ರಕಾಶ್, ಈ ಸಿಗ್ನೇಚರು ನಿಮ್ದೇ ತಾನೆ? ಸಾರಿ ಮಿಸ್ಟರ್ ಪ್ರಕಾಶ್, ಇಲ್ಲಿ ನೋಡಿ, ಚಿನ್ನ, ಬೆಳ್ಳಿ, ರೇಷ್ಮೆ, ಹಣ, ಮೂವಬಲ್, ಇಮ್ಮೂವಬಲ್ ಯಾವುದೇ ವ್ಯಾಲ್ಯೂಬಲ್ ಥಿಂಗ್ಸ್ ಈ ಮನೆಯಿಂದ ಹೊರಗಡೆ ಹೋಗೋ ಆಗಿಲ್ಲ. ದಿಸ್ ಇಸ್ ಮೈ ಆರ್ಡರ್. ಮಿಸ್ಟರ್ ಪ್ರಕಾಶ್, ನೀವು ಮಾಡಿರೋ ಸಾಲಕ್ಕೆ ಈ ಲಿಸ್ಟ್ ಪ್ರಕಾರ ಎಲ್ಲದಕ್ಕೂ ಬೆಲೆ ಕಟ್ಟಿ ಇಲ್ಲಿರೋ ಹಣನೂ ಅದಕ್ಕೆ ಸೇರಿಸಿದ್ರು ಇನ್ನೂ 3 ಕೋಟಿ ರೂಪಾಯಿ ನೀವೇ ಕೊಡಬೇಕು. ಅಷ್ಟೇ ಅಲ್ಲ, ಚೆಕ್ ಬೌನ್ಸ್ ಆಗಿರೋದ್ರಿಂದ ನಿಮ್ಮ ಮೇಲೆ ವಾರೆಂಟ್ ಇದೆ. ಸರ್ ಸರ್, ದಯವಿಟ್ಟು ಇವ್ರನ್ನ ಅರೆಸ್ಟ್ ಮಾಡಬೇಡಿ ಸರ್. ಈಗಲೇ ನಮ್ಮ ಅಣ್ಣನ ಕರೆಸಿ ನಿಮ್ ದುಡ್ಡನ್ನ ಸೆಟಲ್ ಮಾಡ್ಬಿಡ್ತೀವಿ. ನೋ 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 ನೋ, ವಿ ಆರ್ ವೆರಿ ಸಾರಿ. ನಾವು ಅಲ್ಲಿವರೆಗೂ ಕಾಯೋದಕ್ಕಾಗೋದಿಲ್ಲಮ್ಮ. ಆ ಹಣನ ನೀವು ಕೋರ್ಟ್ ತಂದು ಕಟ್ಟಿ. ಕಾನ್ಸ್ಟೇಬಲ್, ಒಂದ್ ನಿಮಿಷ ಇರಿ ಸರ್. ನಿಮ್ ಕೈ ಮುಗಿತೀನಿ ಸರ್. ಅವ್ರನ್ನ ಅರೆಸ್ಟ್ ಮಾಡಬೇಡಿ ಅಂತ ಹೇಳಿ ಸರ್. ನಮ್ಮ ಮರ್ಯಾದೆ ಹೋಗುತ್ತೆ ಸರ್. ಸರ್, ನಮ್ಮ ಅಣ್ಣಗೆ ಫೋನ್ ಮಾಡಿದ್ರೆ ಅವ್ನು ತಕ್ಷಣ ಬಂದ್ಬಿಡ್ತಾನೆ ಸರ್. ಪ್ಲೀಸ್ ಸರ್, ಸರ್ ಪ್ಲೀಸ್ ಸರ್. ದಯವಿಟ್ಟು ನಮ್ಮನ್ನು ಕ್ಷಮಿಸ್ಬಿಡಮ್ಮ. ನಮ್ಮ ಕರ್ತವ್ಯನ ನಾವು ಮಾಡಲೇಬೇಕು. ಹಲೋ, ಅದಕ್ಕೆ ದೇವ್ರು ನಮಗ್ ತುಂಬಾ ಅನ್ಯಾಯ ಮಾಡ್ಬಿಟ್ಟಿದ್ದಾನೆ. ಇವ್ರ ಅಣ್ಣಂದ್ರೆಲ್ಲ ಮೋಸದಿಂದ ಆಸ್ತಿ ಮನೆನ ಬರ್ಸ್ಕೊಂಡ್ಬಿಟ್ರು. ಸಾಲ್ಗಾರರು ಕೋರ್ಟ್ನಿಂದ ಆರ್ಡರ್ ತಂದು ಮನೆನ ಸೀಸ್ ಮಾಡಿಸಿದ್ದಾರೆ. ಇವ್ರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ನಾನು ಮಕ್ಕಳು ಬೀದಿಗೆ ಬಂದ್ಬಿಟ್ಟಿದ್ದೀವಿ. ಅವ್ರನ್ನ ಹೇಗ್ ಬಿಡ್ಸ್ಕೋಬೇಕು ಅಂತ ನನ್ಗೊಂದು ಅರ್ಥ ಆಗ್ತಿಲ್ಲ. ಅದಕ್ಕೆ ಅಣ್ಣ ಮನೇಲಿದ್ದಾರಾ? ಅವರು ಶಿವಾರ್ಪಟ್ನಕ್ಕೆ ಹೋಗಿದ್ದಾರೆ. ನಿಂಗೆ ಗೊತ್ತಲ್ಲ ಲಕ್ಷ್ಮಿ? ಮೊಬೈಲ್ ತಗೊಂಡು ಹೋಗಿದಾರ ಅತ್ಗೆ? ಇಲ್ಲ, ಅದನ್ನ ಮನೇಲೆ ಬಿಟ್ಬಿಟ್ಟು ಹೋಗಿದ್ದಾರೆ. ಹಾ, ಶಿಶು ಮನೇಲೆ ಬಿಟ್ಟು ಹೋಗಿದಾರಾ? ಸರಿ ಅತ್ಗೆ, ನಾನು ಆಮೇಲೆ ಫೋನ್ ಮಾಡ್ತೀನಿ. ಸರಿ. ಶಿವ, ಅಲ್ಲಪ್ಪ, ಗಾಳಿಗಾರೋಯ್ತು. ಅದಕ್ಕೆ ಯಾಕೆ ಹಿಂಗ್ ಮಂಕ ಕೂತ್ಬಿಟ್ಟೆ? ಯಾಕೋ ಮನಸ್ಸೇ ಸರಿ ಇಲ್ಲ ಅಜ್ಜ. ಲಕ್ಷ್ಮಿ ನೋಡ್ಬೇಕು ಅಂತ ಅನ್ಸ್ತಾ ಇದೆ. ನೋಡ್ಕೊಂಬ ಅಂತ ಹೇಳಿದ್ನಲ್ಲ. ಈಗೇನು ಫೋನ್ ಮಾಡಿ ಮಾತಾಡು.
ಫೋನ್ ಯಾರು ತೆಗಿತಾ ಇಲ್ಲ. ಮನ್ಯಾಗ ಅವ್ರು ಇಲ್ವೋ ಏನೋ. ಪ್ರಕಾಶ್ ಮೊಬೈಲ್ ಫೋನ್ ಮಾಡ್ತೀನಿ. ಸ್ವಿಚ್ ಆಫ್ ಆಗಿದೆ. ಅಜ್ಜ, ನಾನು ಯಾವುದಕ್ಕೂ ಅಲ್ಲೇ ಹೋಗಿ ನೋಡ್ಕೊಂಬರ್ತೀನಿ. ಸರಿ ಸರಿ, ನೀವು ಹೋಗು, ನಾ ಇಲ್ಲಿ ನೋಡ್ಕೊತೀನಿ. ನೀವೆಲ್ಲ ನೋಡ್ಕೊತೀರಿ ತಾನೆ? ಬರ್ತೀನಿ ಸ್ವಾಮಿ. ಆಯ್ತಪ್ಪ. ಅಪ್ಪಿ ತಪ್ಪಿ ಅವಳು ಫೋನ್ ಮಾಡಿದಾಗ ನಿನ್ ಗಂಡ ಫೋನ್ ಎತ್ಬಿಟ್ರೆ ನಾವು ಹೇಳಿದ್ದೆಲ್ಲ ಸುಳ್ಳಂತ ಗೊತ್ತಾಗ್ಬಿಡ್ತೈತಿ. ಅದಕ್ಕೆ ಅವಳು ಫೋನ್ ಮಾಡಿ ಅವನ್ನ ಕರ್ಸ್ಕೊಳ್ಳಕ್ ಮುಂಚೆ ನೀನ್ ನಿನ್ ಗಂಡನಿಗೆ ಫೋನ್ ಮಾಡಿ ಮೊದಲು ಇಲ್ಲಿ ಕರ್ಸ. ಹ್ಯಾಕ್ ಕರ್ಸೋದು? ಅಯ್ಯೋ ಪೆದ್ದಿ, ನಿನಗೆ ಎದೆ ನೋವು ಅಂತ ಹೇಳಿ ಕರ್ಸೋಣ. ಮೊದಲು ಫೋನ್ ಮಾಡ್ಕೊಡ. ಹಲೋ ಅಳಿ ಅಂದ್ರೆ ಏನ್ ಹೇಳಿ? ಯಾಕ ಇದ್ದಕ್ಕಿದ್ದಂಗೆ ಸುಂದು ಎದೆ ನೋವು ಅಂತ ಕೆಳಗ್ ಬಿದ್ಬಿಟ್ಲು. ನನಗ್ ಬಹಳ ಭಯ ಆಗೈತಿ. ಲಗುನೆ ಬರ್ರಿ. ಸುಂದರಿಗೆ ಎದೆ ನೋವಾ? ಫೋನ್ ಸುಂದರಿ ಕೊಡಿ. ಸ್ವಲ್ಪ ತಡೆ ಕೊಡ್ತೀನಿ. ನನಗೆ ಯಾಕೋ ತುಂಬಾ ಎದೆ ನೋಯ್ತಿದೆ ರೀ. ಯಾಕೋ ಭಯ ಆಗ್ತಿದೆ ರೀ. ನಿಮ್ಮನ್ನ ನೋಡ್ಬೇಕು ಅಂತ ಆಸೆ ಆಗ್ತಿದೆ ರೀ. ಬೇಗ ಬನ್ರಿ. ನೀನು ಗಾಬರಿ ಆಗ್ಬೇಡ, ನಾನು ಈಗಲೇ ಬರ್ತೀನಿ. ಆಯ್ತಮ್ಮ, ನೋಡೋಣ ಬಿಡಿ. ಸರ್, ಏನಮ್ಮ? ಇದನ್ನ ಇಟ್ಕೊಂಡು ದುಡ್ಡು ಕೊಡ್ತೀರಾ? ಈ ತಾಳಿ ಮಾರಿದ ಹಣದಿಂದ ಮಕ್ಳಿಗೆ ಹೊಟ್ಟೆ ತುಂಬಾ ಊಟ ಕೊಡಿಸ್ಬೋದು. ಹಾಗೆ ಅಣ್ಣನ್ಗೆ ರಾಖಿನೂ ತಗೋಬಹುದು. ಪ್ರತಿ ವರ್ಷ ನಾನು ಹುಟ್ಟಿದ ಹಬ್ಬದ ದಿವಸ ನಿಮ್ಮ ಮಾಮನಿಗೆ ರಾಖಿ ಕಟ್ಬೇಕಮ್ಮ. ಅದಕ್ಕೆ ಸುಂದರಿ, ಏನಾಯ್ತು ಡಾಕ್ಟ್ರೆ? ಬಿಪಿ ಜಾಸ್ತಿ ಇದೆ, ಇಂಜೆಕ್ಷನ್ ಕೊಟ್ಟಿದ್ದೀನಿ, ಆಮೇಲೆ ಬಂದು ನೋಡ್ತೀನಿ. ಆಯ್ತು ಡಾಕ್ಟ್ರೆ. ಯಾಕೆ, ಏನಾಯ್ತು? ನಂಗೆ ಯಾಕೋ ತುಂಬಾ ಭಯ ಆಗ್ತಿದೆ ರೀ. ನನ್ ಬಿಟ್ಬಿಟ್ಟು ಎಲ್ಲೂ ಹೋಗ್ಬೇಡಿ ನೀವು. ಯೋಚನೆ ಮಾಡಿ, ಎಲ್ಲೂ ಹೋಗ್ಬೇಡಿ. ಯಾರ್ದು ಫೋನ್? ನಾನ್ ನೋಡ್ತಾನ್ರಿ. ನಾನ್ ಲಕ್ಷ್ಮಿ ಮಾತಾಡ್ತಿದ್ದೀನಿ. ಅಣ್ಣ ಬಂದ್ರಾ? ಯಾರ್ ಬೇಕ್ರಿ? ಯಾರ್ದೈತೆ ಫೋನು? ರಾಂಗ್ ನಂಬರ್ ರೀ. ಏನು ಆಗಲ್ಲ, ಧೈರ್ಯವಾಗಿ ಸುಂದರಿ. ರಾಂಗ್ ನಂಬರ್. ಎಲ್ಲೂ ಹೋಗ್ಬೇಡಿ. ಇವತ್ತೇನೇ ಆಗ್ಲಿ ಇವ್ರನ್ನ ತಂಗಿ ಹತ್ರ ಹೋಗೋದಕ್ಕೆ ಬಿಡ್ಲೇಬಾರ್ದು. ಯಾಕೆ ಲಕ್ಷ್ಮಿ ಮನೇಲಿ ಯಾರು ಫೋನೇ ಎತ್ತಾ ಇಲ್ಲ? ಅತ್ತೆ, ಲಕ್ಷ್ಮಿ ಅದು ಫೋನ್ ಮಾಡಿದ್ಲಾ? ಇಲ್ರಿ, ಮಾಡಿಲ್ಲ. ಅದಕ್ಕೆ ನಾನು ಲಕ್ಷ್ಮಿ ಮಾತಾಡ್ತಿದ್ದೀನಿ. ಲೈನ್ ಬ್ಯುಸಿ ಆಗಿದೆ, ಸ್ವಲ್ಪ ಸಮಯದ ನಂತರ ಪ್ರಯತ್ನಿಸಿ. ಇನ್ ಹೆಂಗೆ ಫೋನ್ ಮಾಡ್ತಿ? ಇಲ್ಲಮ್ಮ, ಲೈನ್ ಬ್ಯುಸಿ ಆಗಿದೆಯಂತೆ, ಆಮೇಲೆ ಮಾಡೋಣ. ಲಕ್ಷ್ಮಿ, ರೀ, ಊಟ ಮಾಡ್ರಿ. ಬೇಡ ಲಕ್ಷ್ಮಿ, ನಿಮ್ಮನ್ನೆಲ್ಲ ಈ ಪರಿಸ್ಥಿತಿಲಿ ನೋಡ್ತಿದ್ರೆ ನಾನಿನ್ನು ಯಾಕೆ ಬದುಕಿದ್ದೀನೋ ಅನ್ಸುತ್ತೆ. ರೀ, ನೀವ್ ಹಾಗೆ ಮಾತಾಡ್ಬೇಡ್ರಿ. ರಾಮ ಏನ್ ತಪ್ಪು ಮಾಡಿ ಕಾಡಿಗೆ ಹೋದ? ಹರಿಶ್ಚಂದ್ರ ಏನ್ ಪಾಪ ಮಾಡಿ ಸ್ಮಶಾನಕ್ಕಾದ? ಕಷ್ಟ ಮನುಷ್ಯಗಲ್ದೆ ಮರಕ್ ಬರತ್ತಾ? ತವ್ರ ಮನೇಲಿ ಮಹಾರಾಣಿಯಾಗಿತ್ತು ನಿನ್ನ ಬೀದಿ ಪಾಲ್ ಮಾಡ್ಬಿಟ್ಟೆ ಲಕ್ಷ್ಮಿ, ಬೀದಿ ಪಾಲ್ ಮಾಡ್ಬಿಟ್ಟೆ. ರೀ, ನೀವ್ ಕಣ್ಣೀರ್ ಹಾಕಿದ್ರೆ ಮಕ್ಕಳು ಅಳ್ತಾರೆ. ನೀವ್ ಧೈರ್ಯವಾಗಿದ್ದು ನಮಗೂ ಧೈರ್ಯ ಹೇಳ್ಬೇಕು. ಅದನ್ ಬಿಟ್ಟು ನೀವೇ ಆದ್ರೆ ನಮ್ ಗತಿ ಏನು? ಮಕ್ಳಿಗೋಸ್ಕರನಾದ್ರು ನೀವ್ ಧೈರ್ಯವಾಗಿರ್ಬೇಕು. ತಗೊಳ್ಳಿ, ಊಟ ಮಾಡಿ. ಊಟ ಮಾಡಿ
ಮಕ್ಕಳಿಗೋಸ್ಕರನಾದ್ರೂ ಊಟ ಮಾಡ್ರಿ. ಪರವಾಗಿಲ್ಲ, ತಿನ್ನಮ್ಮ, ತಿನ್ನು. ಅಣ್ಣನ ಹತ್ರ ಹೋಗ್ತೀನ್ರಿ. ಬೇಡ ಲಕ್ಷ್ಮಿ, ನಿನ್ನ ಈ ಪರಿಸ್ಥಿತಿಲಿ ನೋಡಿದ್ರೆ ಅವ್ರು ತುಂಬಾ ಬೇಸರ ಮಾಡ್ಕೋತಾರೆ, ನನ್ನನ್ನು ತಪ್ಪು ತಿಳ್ಕೊತಾರೆ. ಅಯ್ಯೋ ಇಲ್ಲ ರೀ, ನಮ್ಮಣ್ಣ ನನ್ನ ಮೇಲೆ ಪ್ರಾಣನೇ ಇಟ್ಕೊಂಡಿದ್ದಾನೆ. ಈ ವಿಷಯ ಅಣ್ಣಂಗೆ ಗೊತ್ತಾದ್ರೆ ಎಂತ ಕೆಲಸ ಇದ್ರು ಒಂದು ಕ್ಷಣನೂ ಅಲ್ಲಿರಲ್ಲ. ತುಂಬಾ ಸಲ ಫೋನ್ ಟ್ರೈ ಮಾಡಿದೆ, ಯಾಕೋ ಅಣ್ಣ ಸಿಗ್ತಾ ಇಲ್ಲ. ಫೋನ್ ಸರಿ ಇಲ್ಲ ಅಂತ ಕಾಣುತ್ತೆ. ನಾಳೆ ನನ್ನ ಹುಟ್ಟಿದ ಹಬ್ಬ, ರಾಖಿ ಕಟ್ಟಕ್ಕೆ ಬಂದೇ ಬರ್ತಾಳೆ ಅಂತ ಕಾಯ್ತಾ ಇರ್ತಾನೆ. ನಮ್ಮಣ್ಣ ನಾನು ಕೇಳಿದ್ದೀನಿ ಯಾವತ್ತೂ ಇಲ್ಲ ಅಂದಿಲ್ಲ. ಖಂಡಿತ ಬಂದೇ ಬರ್ತಾನೆ, ನಿಮ್ಮನ್ನು ಬಿಡಿಸ್ತಾನೆ. ನನ್ನ ಮಾತು ನಂಬಿ. ಸರಿ, ನಿನ್ನ ಆಸೆ ನಾನು ಯಾಕೆ ಬೇಡ ಅನ್ಲಿ? ಹೋಗ್ಬಾ.